ನಾವು ಒಂದು ಪ್ರತ್ಯಂಗಿರ ದೇವಿಯ ಒಂದು ಬೃಹತ್ ಮೂರ್ತಿಯನ್ನು ನಿರ್ಮಾಣ ಮಾಡಿದ್ದೀವಿ. ಅಂದರೆ 108 ಅಡಿ ಎತ್ತರದ ಬೃಹತ್ ಮೂರ್ತಿಯನ್ನು ತಯಾರು ಮಾಡಿದ್ದೇವೆ. ಯಾಕೆ ಅಂತೇಳಿದ್ರೆ ಇಲ್ಲೆಲ್ಲ ಸದ್ಭಕ್ತರಿಗೆ ಒಳ್ಳೆಯದಾಗಬೇಕು ಮತ್ತು ಇಲ್ಲಿ ಭಕ್ತ ವೃಂದದವರಿಗೆ ಒಂದು ಒಳ್ಳೆಯದಾಗಬೇಕು ಅಂತೇಳಿ ಈ ಕಾರ್ಯನ ಗುರುಗಳು ಮಾಡಿಸಿದ್ದಾರೆ. ಇದೇ ಅಂದರೆ ಆಗಸ್ಟ್ 19, 20, 21ನೇ ತಾರೀಕಿಗೆ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ತುಂಬ ಅಂದರೆ ಬರೀ ಇಟ್ಕೆ ಚೂರನ್ನ ಬಳಸ್ತಲೇ ಬರೀ ಕಾಂಕ್ರೀಟಲ್ಲೇ ಇಷ್ಟು ದೊಡ್ಡ ಮೂರ್ತಿಯನ್ನು ರೆಡಿ ಮಾಡಿರೋವಂಥದ್ದು ನಾವು ಸಾಕಷ್ಟು ಕಡೆ ಮಾಡಿದ್ದೀವಿ. ಇದು ತುಂಬ ಚಾಲೆಂಜಿಂಗ್ ಆಗಿ ಮಾಡಿರೋವಂಥ ಒಂದು ದೊಡ್ಡ ವಿಗ್ರಹ ಆಗಿದೆ. ಈ ಸ್ಥಳದಲ್ಲೇ ಅಂದರೆ ಗುರುಗಳು ಬಯಸ್ದಂಗೆ ಅಂದರೆ ಇವರು ಕನ್ಸಲ್ಲಿ ಬಂದು ಅದೊಂದು ವಿಗ್ರಹನ ರೆಡಿ ಮಾಡಬೇಕು ಅಂತೇಳಿ ಇವರು ನಮ್ಮನ್ನು ಕರೆಸ್ಬಿಟ್ಟು ಆಲ್ಮೋಸ್ಟ್ 2 ವರ್ಷ ಆಗಿದೆ ಸರ್ ಈ ಮೂರ್ತಿನ ತಯಾರು ಮಾಡಲಿಕ್ಕೆ. ಇಲ್ಲಿ ಶಕ್ತಿಪೀಠ ಆಗಿರೋದ್ರಿಂದ, ಉಗ್ರಮುನೇಶ್ವರ ಶಕ್ತಿಪೀಠ ಆಗಿರೋದ್ರಿಂದ ಇಲ್ಲಿ ಅಮ್ಮನವರ ಒಂದು ಶಿಲೆ ನಿರ್ಮಾಣ ಆಗಬೇಕು ಅಂತೇಳಿ ಗುರುಗಳು ಬೇಡಿಕೆ ಇಡ್ತಾರೆ. ಅದಕ್ಕೋಸ್ಕರ ನಾವು ಈ ವಿಗ್ರಹನ ತಯಾರು ಮಾಡಿರೋವಂಥದ್ದು. ಈಗ ಎಲ್ಲ ಕರ್ನಾಟಕಕ್ಕೆ ಇದೊಂದು ಸಮರ್ಪಣೆ ಮಾಡಬೇಕು ಅಂತೇಳಿ ತುಂಬ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ನಿಯೋಜನೆಗೊಳಿಸ್ತಾ ಇದ್ದೀವಿ. ಮಾನ್ಯ ಘನ ಸರ್ಕಾರದ ನಮ್ಮ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೂ ಕರಿಬೇಕು ಅಂತೇಳಿ ಒಂದು ಹಂತಕ್ಕೆ ಕನ್ಫರ್ಮ್ ಆಗಿದೆ. ಇನ್ನೂ ಸ್ವಲ್ಪ ಓಕೆ ಅಂತ ಹೇಳಿಲ್ಲ, ಹಂಗಾಗಿ ಕಾಯ್ತಾ ಇದ್ದೀವಿ. ಮುಂದಿನ ತಿಂಗಳು ಸಾಹೇಬರೆಲ್ಲ ಬಂದರೆ ಇನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸರ್ 108 ಅಡಿ ಕೆಲಸ ಮಾಡಿರೋವಂಥದ್ದು ಸರ್. ಇಡೀ ವಿಗ್ರಹನ ಭೂಮಿಯಿಂದ ಮೇಲ್ಗಡೆ ಇದೆ ಮತ್ತು ಭೂಮಿ ಒಳಗಡೆ 20 ಅಡಿ ಆಳದಿಂದ ಫೌಂಡೇಶನ್ ಮಾಡಿರೋವಂಥದ್ದು. ಈ ವಿಗ್ರಹನ ಮಾಡಲಿಕ್ಕೆ ಸುಮಾರು ಒಂದು 500 ಪುಟಗಳ ಒಂದು ಡ್ರಾಯಿಂಗ್ನ ರೆಡಿ ಮಾಡ್ಕೊಂಡಿದ್ದೀವಿ. ಎವ್ರಿ 6 ಇಂಚ್ ಅಂದರೆ 6 ಇಂಚಿಗೆ ಒಂದು ಕಬ್ಬಣನ ನಾವೇನು ಕಟ್ಟಿದ್ದೀವಿ, ಆ ಪ್ರತಿ ಕಬ್ಬಣಕ್ಕೂ ನಾವು ಪ್ರತಿಯೊಂದು ಡ್ರಾಯಿಂಗ್ ಇರುತ್ತೆ, ಅದೇ ಥರ ಮಾಪನ ಮಾಡ್ಕೊಂಡು ಕಟ್ಟಿರೋವಂಥದ್ದು. ಈಗ ನೀವು ಈ ದೇವಿಯ ಹಿಂಭಾಗದಲ್ಲಿರೋ ಸಿಂಹನೇ 30 ಅಡಿ ಎತ್ತರ ಇದೆ, ಮೇಲ್ಭಾಗದಲ್ಲೇ 30 ಅಡಿ ಎತ್ತರ ಇದೆ. ಈಗ ಒಂದು 45 ಅಡಿ ಉದ್ದ ಬರುತ್ತೆ ಸರ್. ಅದೊಂದು ಭಾಳ ವಿಶೇಷ. ಇಷ್ಟು ದೊಡ್ಡ ಸಿಂಹ ಇಡೀ ಕರ್ನಾಟಕದಲ್ಲೇ ಎಲ್ಲೂ ಇಲ್ಲ. ಇದು ಮೊದಲನೇ ಬಾರಿಗೆ ತಾಯಿಯ ಒಂದು ರೂಪವನ್ನು ಮಾಡಿರೋವಂಥದ್ದು ಸರ್. ಇದರಲ್ಲಿ ವಿಶಿಷ್ಟತೆ ಏನು? ತುಂಬ 10-15 ವರ್ಷಗಳ ಹಿಂದೆ ಅಥವಾ ಈಗ ನಡೀತಿರ್ತಕ್ಕಂಥ ಕೆಲ ನಮ್ಮ ಆರ್ಟಿಸ್ಟ್ಗಳು ನಿರ್ಮಾಣ ಮಾಡ್ತಿರ್ತಕ್ಕಂತಹ ವಿಗ್ರಹಕ್ಕೂ ಈಗ ನಾವು ಮಾಡಿರ್ತಕ್ಕಂಥ ವಿಗ್ರಹಕ್ಕೂ ಏನಾದರೂ ಟೆಕ್ನಾಲಜಿಲಿ ಏನಾದರೂ ವ್ಯತ್ಯಾಸ ಇದೆಯಾ ಅಂತ ನೀವು ಏನಾದ್ರು ಕೇಳೋದಾದರೆ ಇದೆ, ತುಂಬ ಇದೆ. ಇವತ್ತು ಟೆಕ್ನಾಲಜಿಯನ್ನು ತುಂಬ ಬೆಳೆದಿರೋದ್ರಿಂದ ಫಸ್ಟು ಒಂದು ವಿಗ್ರಹ ಮಾಡ್ಬೇಕಾದ್ರೆ ಏನು ಮಾಡುವು, ಮಾಡೆಲ್ ರೆಡಿ ಮಾಡ್ಕೊಂಡು ಸೊ ಅದಕ್ಕೆ ಇಟ್ಟಿಗೆ ಚೂರುಗಳನ್ನು ಬಳಸಿ ವಿಗ್ರಹಗಳನ್ನ ಮಾಡ್ತಾಯಿದ್ವಿ. ನಿಮಗೆಲ್ಲ ಗೊತ್ತಿರೋದಿದೆ ಇದು. ಆ ಇಟ್ಟಿಗೆ ಚೂರಿನ ಏಜ್ ಅಂತ ಹೇಳ್ತೀವಿ, ಸಿವಿಲ್ ಏಜು ತುಂಬ ಕಡಿಮೆ ಇರೋದು. ಅದು ಮಳೆಗೆ ಬಂದಾಗ ಸೊ ವೆದರ್ ಚೇಂಜ್ ಆಗ್ತಾ ಇರುತ್ತೆ. ಈ ಚೇಂಜಿಂಗ್ ಆಫ್ ವೆದರ್ಗೆ ನನ್ನ ಕ್ವಾಲಿಟಿನ ಕಳ್ಕೊಂಡು ಸ್ಟೆಬಿಲಿಟಿ ವೀಕ್ ಆಗೋದು. ಅರೌಂಡ್ ನಾವು ಮಾಡಿರ್ತಕ್ಕಂಥ ವಿಗ್ರಹಗಳು ತುಂಬ ಹಳೆ ವಿಗ್ರಹಗಳಲ್ಲಿ ನಾವಲ್ಲ, ನಮ್ಮ ಹಿರೀಕರು ಪೂರ್ವಿಕರು ಮಾಡಿರ್ತಕ್ಕಂಥ ವಿಗ್ರಹಗಳು 15ರಿಂದ 20 ವರ್ಷದಲ್ಲೆಲ್ಲ ತನ್ನ ಸ್ಟೆಬಿಲಿಟಿನ ಹಾಳು ಮಾಡ್ಕೊಳ್ಳೋದು. ಸೊ ಹಾಗಾಗಿ ಏನಾದರೂ ಒಂದು ಮಾಡಬೇಕು, ಎಂಟೈರ್ ವಿಗ್ರಹನ ಕಾಂಕ್ರೀಟಲ್ಲೇ ಮಾಡಬೇಕು. ಯಾವುದೇ ರೀತಿ ಮಡ್ ಬ್ರಿಕ್ಸ್ ಅಥವಾ ಸಾಲಿಡ್ ಬ್ಲಾಕ್ ಅಂತೇನು ಹೇಳ್ತೀವಿ ಯಾವುದನ್ನು ಸಹ ಬಳಸ್ದಲೇ ಪ್ರತಿಯೊಂದನ್ನು ಕಾಂಕ್ರೀಟಲ್ಲೇ ಮಾಡಬೇಕು. ಮತ್ತು ಮೆಶ್ ವರ್ಕ್ ಸಮೇತ ಬಳಸಬಾರ್ದು ಅಂತೇಳಿ ನಾವೊಂದು ವಿಚಾರ ಮಾಡಿ, ಮತ್ತು ನನ್ನ ಟೀಮ್ ವರ್ಕ್ ಆಫ್ ಇಂಜಿನಿಯರಿಂಗ್ಸ್ ಏನಿದೆ ಅವ್ರ ಜೊತೆ ಎಲ್ಲ ಸೀನಿಯರ್ಸು ಪ್ರತಿಯೊಬ್ಬರ ಜೊತೆ ಕುಳಿತು ಡಿಸ್ಕಷನ್ ಮಾಡಿ ಮಾಡರ್ನ್ ಟೈಪ್ ಆಫ್ ಕಾಂಕ್ರೀಟ್ನ ಯೂಸ್ ಮಾಡಿ ಯಾವುದೇ ಒಂದು ರೀತಿಯ ಸಣ್ಣ ಇಟ್ಟಿಗೆ ಚೂರುಗಳನ್ನು ಬಳಸದಲೇ ಪ್ರತಿಯೊಂದು, ಈಗ ಏನಾಗಿದೆ ನೀವು ಅಲ್ಲಿ ನೋಡ್ತಾ ಇರೋಂಗೆ ಸಣ್ಣ ಸಣ್ಣ ಕೂದಲು ಎಳೆಗಳಿಂದ ಹಿಡಿದು ತಾಯಿಯ ವಿಗ್ರಹದ ಕಿರು ಬೆರಳಿನ ಸಮೇತ ನಾವು ಕಾಂಕ್ರೀಟಲ್ಲೇ ಮಾಡಿದ್ದೀವಿ ಪ್ರತಿಯೊಂದನ್ನು. ಮತ್ತು ಅದು ಕಾಂಕ್ರೀಟ್ ವಿಚಾರವಾಗಿ ಸ್ಟೆಬಿಲಿಟಿ ವಿಚಾರವಾಗಿ ಬಂತು. ಸೊ ಅದಾದಮೇಲೆ ಈಗ ಏನಾಗಿದೆ, ಪೇಂಟಿಂಗ್ ವಿಚಾರವಾಗಿ ಬಂದರೆ ವಾಟರ್ ಪ್ರೂಫ್ ಈಗೆಲ್ಲ ತುಂಬ ಟೆಕ್ನಾಲಜಿ ತುಂಬ ಚೆನ್ನಾಗಿರೋದ್ರಿಂದ ಆ ಪೇಂಟಿಂಗು ಕಂಪ್ನಿ ಏನಿದೆ ಆ ಪೇಂಟರ್ಸ್ಗಳನ್ನ ಕರೆಸಿ ಅದರಲ್ಲಿ ವೆಲ್ ಆ್ಯಂಡ್ ಗುಡ್ ಕ್ವಾಲಿಫೈಡ್ ಆಗಿರ್ತಕ್ಕಂತಹ ಇಂಜಿನಿಯರ್ಸ್ಗಳನ್ನ ಕರೆಸಿ ಪೇಂಟ್ ತುಂಬ ಬೇಗ ಹಾಳಾಗ್ದಲೇ ಇರ್ತಕ್ಕಂತೆ ಮತ್ತು ಈ ವೆದರ್ಗೆ ಪರ್ಟಿಕ್ಯುಲರ್ಲಿ ಆನ್ ದಿಸ್ ವೆದರ್ ಅದಕ್ಕೆ ಅಡ್ಜಸ್ಟ್ ಆಗಲಿಕ್ಕೆ ಯಾವ ಟೈಪ್ ಆಫ್ ಪೇಂಟ್ಸ್ ಬೇಕು ಅದನ್ನೆಲ್ಲನೂ ಪ್ರತಿಯೊಂದನ್ನು ಸಹ ಕೂಲಂಕುಷವಾಗಿ ಒಂದೇ ಮಾತಲ್ಲಿ ನಿಮ್ಮ ಸಮಯನ ಹಾಳು ಮಾಡಲಿಕ್ಕೆ ಇಷ್ಟಪಡಲ್ಲ. ಒಂದೇ ಮಾತಲ್ಲಿ ಕೂಲಂಕುಷವಾಗಿ ಮುಗಿಸ್ಬೇಕು ಅಂದರೆ ಮಾಡ್ರನ್ ಟೆಕ್ನಾಲಜಿ ಮತ್ತು ಸ್ಟ್ರೆಂತ್ ಆ್ಯಂಡ್ ಸ್ಟೆಬಿಲಿಟಿಗೆ ಲಾಂಗ್ ಟೈಮ್ ಡ್ಯೂರೇಷನ್ಗೆ ಏನೇನು ಬೇಕೋ ಪ್ರತಿಯೊಂದನ್ನು ಸಹ ಟೀಮ್ ವರ್ಕ್ ಮಾಡಿ ಫೈನಲೈಸ್ ಮಾಡಿ ಈ ಒಂದು ವಿಗ್ರಹನ ಕೊನೆ ಹಂತಕ್ಕೆ ತಂದು ಲೋಕಾರ್ಪಣೆಗೆ ಅಂತ ಇಟ್ಟಿದ್ದೀವಿ. ತಾಯಿ ಪ್ರತ್ಯಂಗಿರ ದೇವಿಯ ಲೋಕಾರ್ಪಣೆಯ ದಿನಾಂಕವನ್ನು ಸಮೇತ ನಾವು ನಿಮಗೆ ಆಲ್ರೆಡಿ ಇವತ್ತು ತಿಳಿಸ್ತಾ ಇದ್ದೀವಿ. ಈ ಕ್ಷೇತ್ರದ ಒಂದು ಏನು ಧರ್ಮದರ್ಶಿಗಳೇನಿದ್ದಾರೋ ಇವ್ರಿಗೆ ಒಂದು ಪ್ರೇರೇಪಣೆ ಆಗುತ್ತೆ, ಉಗ್ರಮುನೇಶ್ವರ ಸ್ವಾಮಿ ಅಂತ. ಆ ಪ್ರೇರೇಪಣೆ ಆದಾಗಿಂದ ಒಂದು ಚಿಕ್ಕ ಗುಡಿಸಲಿನಲ್ಲಿ ಸ್ಟಾರ್ಟ್ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಭಕ್ತರ ಒಂದು ಇಷ್ಟಾರ್ಥಗಳನ್ನ ಭಗವಂತನ ಕಡೆಯಿಂದ ನೆರವೇರಿಸ್ಕೊಡ್ತಾ ಬಂದು ಅನೇಕ ಭಕ್ತಾದಿಗಳು ಇಲ್ಲಿ ಸುಮಾರು ಕರ್ನಾಟಕಾದ್ಯಂತ ತಮಿಳುನಾಡು, ಆಂಧ್ರ ಎಲ್ಲ ಕಡೆಯಿಂದ ಭಕ್ತಾದಿಗಳು ಇಲ್ಲಿಗೆ ಬರ್ತಾ ಹೋಗ್ತಾ ಇರೋದ್ರಿಂದ ಸುಮಾರು ಭಕ್ತಾದಿಗಳನ್ನ ಕಾರ್ಪಣ್ಯಗಳು ಮಾಯ ಆಗಿರೋದ್ರಿಂದ ಇಲ್ಲಿ ಬಂದು ಹೋಗಿರೋದ್ರಿಂದ
ಅದೇ ಒಂದು ಇದರಲ್ಲಿ ಆ ಸ್ವಾಮಿ ಉಗ್ರಮುನೇಶ್ವರನೇ ಇವರಿಗೆ ಒಂದು ಈ ಕೃಷ್ಣೇಗೌಡರು ಏನು ಧರ್ಮದರ್ಶಿಗಳಿದ್ದಾರೋ ಇವ್ರಿಗೆ ಪ್ರೇರೇಪಣೆಯಾಗಿರ್ತದೆ. ಅಮ್ಮಾರು ಬಂದು ಕನಸಿನಲ್ಲಿ ಈ ಥರ ನೀನು ಸ್ಥಾಪನೆ ಮಾಡು ನನ್ನ ಸನ್ನಿಧಿಲಿ ಅಂತ ಅಂದ್ಬಿಟ್ಟು ಉಗ್ರಮುನೇಶ್ವರನು ಹೇಳಿರ್ತಾರೆ. ಆ ಒಂದು ಪ್ರೇರೇಪಣೆ ಮೇರೆಗೆ ಈ ಒಂದು ಪ್ರತ್ಯಂಗಿರಾ ದೇವಿನ ಲೋಕಾರ್ಪಣೆ ಮಾಡಬೇಕು ಅಂದ್ಬಿಟ್ಟು ತಮಗೆ ಬೇಕಾದಂಥ ಒಂದು ಭಕ್ತಾದಿಗಳನ್ನ ಕಟ್ಕೊಂಡು ಈ ಒಂದು ದೊಡ್ಡ ಒಂದು ಕಾರ್ಯವನ್ನು ನೆರವೇರಿಸಿ ಲೋಕಾರ್ಪಣೆಗೆ ಲೋಕಕ್ಕೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಎಲ್ಲ ಭಕ್ತಾದಿಗಳಿಗೂ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.